ಹೆಣ್ಣು ಮಕ್ಕಳ ಜೀವನದಲ್ಲಿ ನಿಜವಾದ ಬದಲಾವಣೆ ಬರೋದು ಅವರ ಮದುವೆ ನಂತರ. ಮದುವೆ ಸೆಟಲ್ ಆಗ್ತಿದ್ದ ಹಾಗೆ ಅವ್ರ ಮೇಲೆ ಬರೀ ತವ್ರ ಮನೆ ಗೌರವ ಮರ್ಯಾದೆ ಮಾತ್ರ ಅಲ್ಲ, ಗಂಡನ ಮನೆ ಗೌರವ ಮರ್ಯಾದೆನ ಕಾಪಾಡೋ ಜವಾಬ್ದಾರಿ ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಹೆಣ್ಮಕ್ಳು ಬಯಸೋದು ಗಂಡನ ಮನೆಯವರು ತನ್ನನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ತನ್ನ ಜೊತೆ ನಿಲ್ಬೇಕು ಅನ್ನೋದು ಅಷ್ಟೇ ಆಗಿರುತ್ತೆ. ಆದರೆ ಎಷ್ಟೋ ಹೆಣ್ಮಕ್ಳ ಜೀವನದಲ್ಲಿ ಇದು ಸಾಧ್ಯ ಆಗೋದೇ ಇಲ್ಲ. ನಿಧಿ ಈಗ 25 ವರ್ಷದವಳಾಗಿರ್ತಾಳೆ. ನಿಧಿ ತಂದೆ ತಾಯಿ ಅವಳ ಮದ್ವೆನ ಪ್ರಮೋದ್ ಅನ್ನೋ ಹುಡುಗನ ಜೊತೆ ಗೊತ್ತು ಮಾಡಿರ್ತಾರೆ. ಪ್ರಮೋದ್ ಒಬ್ಬ ಇಂಜಿನಿಯರ್ ಆಗಿರ್ತಾನೆ. ಬೀಗ್ರೆ, ಇನ್ಮೇಲೆ ನಿಮ್ಮ ಮಗಳು ನಿಧಿ ನಮ್ಮ ಮನೆಗೆ ಸೇರಿದವಳು, ನಮ್ಮನೆ ಮಗಳು. ನಿಧಿ, ಇನ್ನೇನು ಸ್ವಲ್ಪ ದಿನಗಳಲ್ಲೇ ನೀನು ನಮ್ಮ ಮನೆ ಸೊಸೆಯಾಗಿ ನಮ್ಮ ಮನೆಗೆ ಬರ್ತಾ ಇದೆಯಾ. ನಿಜವಾಗ್ಲೂ ನಂಗೆ ಬಹಳ ಖುಷಿ ಆಗ್ತಿದೆ. ಹೌದಕ್ಕೆ ನೀವು ನಮ್ಮ ಮನೆಗೆ ಬರೋ ದಿನಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ. ಬೀಗ್ರೆ, ನಮಗೂ ನಿಮ್ಮ ಸಂಬಂಧ ಸಿಕ್ಕಿರೋದು ತುಂಬ ಖುಷಿ ಇದೆ. ನಾನು ಆದಷ್ಟು ಬೇಗ ಮದುವೆಗೆ ಒಳ್ಳೆ ಮುಹೂರ್ತ ಯಾವ್ಯಾವ್ದಿದೆ ಅಂತ ಚೆಕ್ ಮಾಡಿಸಿ ಹತ್ತಿರದ ಡೇಟ್ ಯಾವುದಿದೆಯೋ ಅದನ್ನೇ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಆಯ್ತಾಯ್ತು, ಹಾಗೆ ಮಾಡಿ. ಅದ್ರ ಜೊತೆಗೆ ನಿಮ್ಮ ಮಗಳಿಗೆ ಏನೇನು ಕೊಡಬೇಕು ಅಂತ ಇರ್ತೀರಲ್ಲ, ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ನಾವಂತೂ ವರದಕ್ಷಿಣೆಗೆ ವಿರೋಧ. ವರದಕ್ಷಿಣೆ ತಗೊಳ್ಳೋದೆಲ್ಲ ನಮಗಾಗಲ್ಲ. ಹಾಗಂತ ಹೇಳಿ ನೀವು ನಿಮ್ಮ ಮಗಳನ್ನ ಖಾಲಿ ಕೈಯಲ್ಲಿ ಕಳಿಸ್ಬಿಡ್ತೀರಾ? ಇಲ್ಲ ಅಲ್ವಾ? ನಿಮ್ಮ ಮಗಳಿಗೆ ಕೊಡಬೇಕಾಗಿದ್ದನ್ನೆಲ್ಲ ನೀವು ಕೊಟ್ಟೇ ಕೊಡ್ತೀರಾ. ಹೌದು, ನೀವು ಹೇಳಿದ ನಿಜಾನೇ. ನಮ್ಮ ಮಗಳನ್ನ ಖಾಲಿ ಕೈಯಲ್ಲಿ ನಾವು ಹೇಗೆ ಕಳ್ಸೋಕ್ಕಾಗುತ್ತೆ? ನೋಡಿ ಬಿಗ್ರೆ, ನಮಗೆ ಎಷ್ಟು ಶಕ್ತಿ ಇದೆಯೋ ಅದನ್ನ ಮೀರಿ ನಮ್ಮ ಮಗಳಿಗೆ ಮಾಡಬೇಕಾಗಿದ್ದನ್ನೆಲ್ಲ ಮಾಡಿ ಕಳಿಸ್ತೀವಿ. ನೀವೇನು ಚಿಂತೆ ಮಾಡಬೇಡಿ. ಅಯ್ಯೋ ಇಲ್ಲಪ್ಪ, ನಾನು ಯಾಕೆ ಚಿಂತೆ ಮಾಡಲಿ? ನೀವೇನೇ ಕೊಟ್ಟರು ಅದೆಲ್ಲ ನಿಮ್ಮ ಮಗಳಿಗೆ ಅಲ್ವಾ, ನಮಗಂತೂ ಏನು ಬೇಡಪ್ಪ. ಪ್ರಮೋದ್, ಹೊರಡಾಣ್ವೋ ಇಲ್ಲ ನಿಧಿನ್ ನೋಡ್ತಾ ಇಲ್ಲೇ ಕೂತ್ಕೋತೀಯ? ಅಮ್ಮ ನೀನೊಂದು, ಇಲ್ಲ ಹೊರಡೋಣ ನಡಿ. ನಿಧಿ ಪ್ರಮೋದ್ ಅಂತ ಒಳ್ಳೆ ಹುಡುಗನ ಜೊತೆ ತನ್ನ ಮದುವೆ ಆಗ್ತಾ ಇದೆ ಅಂತ ತುಂಬಾ ಖುಷಿಯಾಗಿರ್ತಾಳೆ. ಆದರೆ ಪ್ರಮೋದ್ ತಾಯಿ ಇವಳ ತಂದೆ ಹತ್ರ ಇಂಡೈರೆಕ್ಟ್ ಆಗಿ ಏನೋ ಡಿಮಾಂಡ್ ಮಾಡೋ ಥರ ಮಾತಾಡಿದ್ದು ಅವಳಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಇಷ್ಟ ಆಗಲ್ಲ. ಅಪ್ಪ, ಪ್ರಮೋದ್ ಅವ್ರ ತಾಯಿ ನಿಮ್ಮ ಹತ್ರ ತುಂಬ ಏನೂ ಡಿಮ್ಯಾಂಡ್ ಮಾಡಲಿಲ್ಲ ತಾನೆ? ನನಗೇನೋ ಅವರು ಇಂಡೈರೆಕ್ಟ್ ಆಗಿ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಪ್ಪ. ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ಇದನ್ನೆಲ್ಲ ನಾವು ನೋಡ್ಕೋತೀವಿ. ಈ ಯೋಚನೆಗಳನ್ನೆಲ್ಲ ಬಿಟ್ಟು ಹಿಂದಿನ ಸ್ವಲ್ಪ ಸಮಯದಲ್ಲಿ ನಿನ್ನ ಮದುವೆ ಆಗುತ್ತೆ, ಆ ಖುಷಿಯಲ್ಲಿರು. ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೋ. ಆದರೂ ಅಪ್ಪ, ಅವರು ಏನೋ ಹೇಳ್ತಾರೆ ಅಂತ ನೀವು ನಿಮ್ಮಲ್ಲಿ ತುಂಬ ಹೊರೆ ಮಾಡ್ಕೋಬೇಡಿ ಅಪ್ಪ. ಹೇಗೂ ನಾನು ಕೆಲಸ ಮಾಡ್ತಿದ್ದೀನಿ, ನನಗೂ ಸಂಬಳ ಬರ್ತಿದೆ. ನನಗೆ ಬರೋ ಹಣದಲ್ಲಿ ನಿಮ್ದು ಏನೇನು ಖರ್ಚಿದೆಯಲ್ಲ ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡ್ತೀನಿ. ನಿಧಿ, ನೀನು ಯಾಕೋ ಅತಿಯಾಗಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಅದೆಲ್ಲ ಬಿಟ್ಬಿಡು ಆಯ್ತಾ? ಏನು ಯೋಚನೆ ಮಾಡೋಕ್ಕೆ ಹೋಗಬೇಡ. ನಾನು ನಿಮ್ಮಪ್ಪ ಎಲ್ಲ ನೋಡ್ಕೋತೀವಿ. ನಿಧಿ ಒಳ್ಳೆ ಗುಣ ಸ್ವಭಾವ ಇರೋ, ಚೆನ್ನಾಗಿ ಓದ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಂತಿರೋ ಹುಡುಗಿ. ಮದುವೆ ಸೆಟಲ್ ಆಗ್ತಿದ್ದ ಹಾಗೆ ನಿಧಿ ಮತ್ತೆ ಪ್ರಮೋದ್ ಇಬ್ರು ಫೋನ್ನಲ್ಲಿ ಮಾತಾಡೋಕೆ ಶುರು ಮಾಡಿರ್ತಾರೆ. ನಿಧಿ, ಹೇಗೂ ನಮ್ಮದು ಮದುವೆ ಸೆಟಲ್ ಆಗಿದೆ. ನೀನು ಇನ್ಮೇಲೆ ಜಾಬ್ಗೆ ಯಾಕೆ ಹೋಗಬೇಕು? ಕೆಲಸ ಬಿಟ್ಬಿಡ್ಬೋದಲ್ವಾ? ಅಲ್ಲ ಪ್ರಮೋದ್, ಮದುವೆಗಿನ್ನೂ ಟೈಮ್ ಇದೆ ಅಲ್ವಾ? ಈಗಲೇ ಯಾಕೆ ಕೆಲಸ ಬಿಡ್ಲಿ? ಮುಂದೆ ನೋಡ್ಕೊಂಡ್ರೆ ಆಯ್ತಲ್ವಾ? ಅಲ್ಲ ನಿಧಿ, ನೀನೀಗ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಕಲ್ತ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಲ್ವಾ? ಹಾಗಾಗಿ ಹೇಳಿದೆ, ಈಗಲೇ ಕೆಲಸ ಬಿಟ್ಬಿಟ್ರೆ ಮನೇಲಿ ನೀನು ಎಲ್ಲ ಕೆಲಸಗಳನ್ನು ಕಲ್ತ್ಕೋಬೋದು. ಮುಂದೆ ಮದುವೆ ಆದಮೇಲೆ ನೀನು ಅದನ್ನೇ ತಾನೇ ಮಾಡಬೇಕಾಗುತ್ತೆ. ಹಾಗಾಗಿ ಈಗಲೇ ಕೆಲಸ ಬಿಟ್ಬಿಟ್ರೆ ನಿನಗೆ ಎಲ್ಲ ಕೆಲಸ ಕಲ್ತ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತೆ. ಪ್ರಮೋದ್, ನಾನೇನು ಯೋಚನೆ ಮಾಡಿದ್ದೆ ಅಂದರೆ ಮದುವೆ ನಂತರನೂ ನಾನು ಕೆಲಸ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆಫೀಸಿಗೇನು ಹೋಗಲ್ಲ, ಮನೆಯಿಂದನೇ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮದುವೆ ನಂತರ ನಾನು ಮನೆಯಿಂದ ವರ್ಕ್ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ನನ್ನ ವಿಷಯ ಹಾಗಿರಲಿ, ಆದರೆ ನಮ್ಮಮ್ಮನಿಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ ನನಗನ್ಸಲ್ಲ. ಅಮ್ಮ ಖಂಡಿತ ಇದನ್ನು ಇಷ್ಟಪಡಲ್ಲ, ಬೇಡ ಅಂತಲೇ ಹೇಳ್ತಾರೆ. ನಾನು ನಿಮ್ಮ ಅಮ್ಮನ ನಿರ್ಧಾರ ಕೇಳ್ತಿಲ್ಲ ಪ್ರಮೋದ್, ನಿಮ್ಮ ನಿರ್ಧಾರ ಏನು ಅಂತ ಕೇಳ್ತಾ ಇದ್ದೀನಿ. ನೀವು ಓದ್ಕೊಂಡಿರೋರು, ನಾನು ಈಗಿರೋ ಕೆಲಸನ ಕಂಟಿನ್ಯೂ ಮಾಡಿ ಮುಂದೆ ನನ್ನ ಕರಿಯರ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಸೋದು ನಿಮಗೆ ಇಷ್ಟ ಇಲ್ವಾ? ಅದು ನಿಧಿ, ಇದ್ರ ಬಗ್ಗೆ ನಾವು ಮುಂದೆ ಯೋಚನೆ ಮಾಡಿದ್ರಾಯ್ತು ಬಿಡು. ಮದುವೆ ಆದಮೇಲೆ ನೋಡೋಣ ಅಮ್ಮ ಏನು ಹೇಳ್ತಾರೆ ಅಂತ. ಸರಿ ಬಿಡಿ. ಪ್ರಮೋದ್ ಮಾತಾಡಿದ ರೀತಿ ನಿಧಿಗೆ ಬೇಜಾರು ಅನ್ಸುತ್ತೆ. ಆದರೂ ಅವಳು ಏನು ಹೇಳ್ದೆ ಸುಮ್ಮನಾಗ್ತಾಳೆ. ದಿನಗಳು ಹೀಗೆ ಕಳೀತಾ ಇರತ್ತೆ. ಈಗ ನಿಧಿ ಜೊತೆ ಅವಳ ಅತ್ತೆ ನಾದ್ನಿ ಕೂಡ ಫೋನ್ ಮಾಡಿ ಮಾತಾಡೋಕೆ ಶುರು ಮಾಡಿರ್ತಾರೆ. ಹಾಂ ಅತ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನಿಧಿ. ಅಲ್ಲಮ್ಮ ನಿಧಿ, ನೀನು ನನಗೆ ಫೋನೇ ಮಾಡಲ್ವಲ್ಲಮ್ಮ? ನೋಡು, ಇವತ್ತು ನಾನಾಗೆ ನಿನಗೆ ಫೋನ್ ಮಾಡಿದ್ದೀನಿ, ನೀನಂತೂ ಫೋನೇ ಮಾಡಲ್ಲಪ್ಪ. ಅಯ್ಯೋ ಅತ್ತೆ, ಹಾಗೆಲ್ಲ ಏನಿಲ್ಲ. ನನಗೆ ಕಾಲ್ ಮಾಡಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಅದು ಹಾಗಿರಲಿ. ಅಲ್ಲಮ್ಮ ನಿಧಿ, ನೀನು ಈಗಲೂ ಕೆಲ್ಸಕ್ಕೆ ಹೋಗ್ತಾ ಇದೆಯಂತೆ? ನೀನು ಹೀಗೆ ಕೆಲ್ಸಕ್ಕೆ ಹೋಗ್ತಿದ್ರೆ ನೀನು ಮನೆ ಕೆಲಸ ಎಲ್ಲ ಕಲಿಯೋದು ಯಾವಾಗ? ನೋಡಮ್ಮ ನಿಧಿ, ನಾನೇನು ಹೇಳ್ತೀನಿ ಅಂದರೆ ನೀನು ಈಗಲೇ ಕೆಲಸ ಬಿಟ್ಬಿಡು, ಗೊತ್ತಾಯ್ತಾ? ಕೆಲಸ ಬಿಟ್ಬಿಟ್ಟು ಮದುವೆ ಅಷ್ಟೊತ್ತಿಗೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಚೆನ್ನಾಗಿ ಕಲ್ತ್ಕೊ.
ಆಯ್ತತ್ತೆ, ನೋಡೋಣ. ಆದರೆ ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ನನಗೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಬರುತ್ತೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರೂ ಎಲ್ಲ ಕಲ್ತಿದ್ದೀನಿ. ನಮ್ಮಮ್ಮ ನನಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗಾದರೆ ಸರಿ. ನಿಧಿ, ನಾನು ನಿನಗೆ ಏನಕ್ಕೆ ಫೋನ್ ಮಾಡಿದೆ ಅಂದರೆ, ನೀನು ಮದುವೆ ಆದಮೇಲೆ ನಮ್ಮ ಮನೆಗೆ ಬರಬೇಕಿದ್ರೆ ತರಬೇಕಾಗಿರೋ ವಸ್ತುಗಳನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ಯಾ ತಾನೇ? ಅತ್ತೆ, ನೀವು ಏನು ಹೇಳ್ತಿದ್ದೀರ ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಿನಗೆ ಒಳ್ಳೆ ಒಳ್ಳೆ ಒಂದಷ್ಟು ರೇಷ್ಮೆ ಸೀರೆಗಳು, ಒಂದಷ್ಟು ಒಡವೆಗಳು, ಆಮೇಲೆ ನಮ್ಗಳಿಗೆಲ್ಲ ಗಿಫ್ಟು. ಅದು ಸಾಧಾರಣ ಅದೆಲ್ಲ ಆಗಿರಬಾರ್ದು, ಭಾಳ ಚೆನ್ನಾಗಿರೋದೇ ಆಗಿರಬೇಕು. ಅದು ರೇಷ್ಮೆ ಸೀರೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಇಂಥದ್ದು ಏನಾದರೂ ಆದರೆ ಚೆನ್ನಾಗಿರುತ್ತೆ. ನಿನ್ಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಇದ್ರ ಬಗ್ಗೆನೇ ನಾನು ಕೇಳಿದ್ದು. ನೀನು ಮನೆಗೆ ಬರುವಾಗ ನಮ್ಗಳಿಗೆಲ್ಲ ಏನಾದರೂ ಗಿಫ್ಟ್ ತರಬೇಕು. ಆ ಗಿಫ್ಟು ಸಾದಾ ಸೀದಾ ಆಗಿರಬಾರ್ದು, ತುಂಬ ಕಾಸ್ಟ್ಲಿದಾಗಿರಬೇಕು, ತುಂಬ ಬೆಲೆ ಬಾಳೋ ಅಂಥದ್ದಾಗಿರಬೇಕು. ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಮತ್ತು ನಮ್ಮ ಮನೇಲೂ ನಮ್ಮ ನೆಂಟರು ಇಷ್ಟರು ಬಂದಿರ್ತಾರೆ, ಅವ್ರ ಎದುರಿಗೆ ಮತ್ತು ನಮಗೆ ಒಂಥರ ಬೆಲೆ ಸಿಗಬೇಕಲ್ವ. ನೀನು ಸಾದಾ ಸೀದಾ ಏನಾದರೂ ಗಿಫ್ಟ್ ತಂದರೆ ಅವ್ರ ಎದುರಿಗೆ ನಮಗೆ ಮರ್ಯಾದೆ ಹೋಗುತ್ತಲ್ವಾ. ಅದಕ್ಕೆ ಈಗಲೇ ನಿನಗೆ ಹೇಳ್ತಾ ಇದ್ದೀನಿ. ಅಲ್ಲ ಅತ್ತೆ, ಮದುವೆ ಆಗಿ ನಾನು ನಿಮ್ಮ ಮನೆಗೆ ಬರುವಾಗ ಎಲ್ರಿಗೂ ಗಿಫ್ಟ್ ತರೋ ಅವಶ್ಯಕತೆ ಏನಿದೆ? ಅಯ್ಯೋ, ಏನಮ್ಮ ಹೀಗೆ ಹೇಳ್ತಿದ್ಯಾ? ತರಬೇಕಾಗುತ್ತಮ್ಮ, ಅದು ಸಾದಾ ಸೀದದಲ್ಲ. ನಾನು ಹಿಂಗೆ ಹೇಳಿದ್ನಲ್ಲ, ಅರ್ಥ ಮಾಡ್ಕೋ. ಇದು ನಮ್ಮ ಮರ್ಯಾದೆ ಪ್ರಶ್ನೆ. ನೋಡು, ನಾನು ಹೇಳಿದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈಗಲಿಂದನೇ ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದು ತರಕ್ಕಾಗಲಿಲ್ಲ, ಇದು ತರಕ್ಕಾಗಲಿಲ್ಲ ಅಂತ ಹೇಳಿ ನಮಗೆ ಮರ್ಯಾದೆ ಹೋಗೋ ಥರ ಮಾಡಬೇಡ. ಸರಿ, ಹಾಗಾದರೆ ನಾನು ಫೋನ್ ಇಡ್ತೀನಿ. ಮತ್ತೇನಾದರೂ ಇದ್ದರೆ ಮಾಡ್ತೀನಿ. ಸರಿ ಅತ್ತೆ. ಹೀಗೆ ನಿಧಿ ಅತ್ತೆ, ನಿಧಿಗೆ ಅವಾಗವಾಗ ಫೋನ್ ಮಾಡ್ತಿರ್ತಾಳೆ. ಫೋನ್ ಮಾಡಿದವಳು ನೀನು ಹೇಗಿದೆಯಾ, ಆರಾಮಿದೆಯಾ ಅಂತ ಕೇಳ್ತಿರಲ್ಲ, ಬದಲಾಗಿ ಅವಳ ಬೇಡಿಕೆಗಳನ್ನು ಇವಳ ಹತ್ರ ಇಡ್ತಾ ಇರ್ತಾಳೆ. ನಿಧಿಗೆ ಇದು ಯಾವುದೂ ಇಷ್ಟನೇ ಆಗ್ತಾ ಇರಲ್ಲ. ಇದ್ರ ಬಗ್ಗೆ ಎಲ್ಲ ಅವಳು ತನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡ್ರೆ ಅವರು ಮದುವೆ ಅನ್ನೋ ವಿಷಯ ಬಂದಾಗ ಇದೆಲ್ಲ ಸಾಮಾನ್ಯವಾಗಿರುತ್ತೆ ಅಂತ ಹೇಳಿ ಅವಳು ಬಾಯಿ ಮುಚ್ಚಿಸ್ತಾ ಇರ್ತಾರೆ. ನಿಧಿ, ನೀನು ಅತಿಯಾಗಿ ಯೋಚನೆ ಮಾಡ್ತಿದ್ಯಮ್ಮ. ನೋಡು, ಮದುವೆ ಅಂತ ಬಂದಾಗ ನಮ್ಮ ಸಮಾಜದಲ್ಲಿ ಇದೆಲ್ಲ ಸಾಮಾನ್ಯ. ಹೌದು ಮಗಳೇ, ನಿಮ್ಮಪ್ಪ ಹೇಳೋದು ನಿಜ. ಅಷ್ಟಕ್ಕೂ ನಾವು ಏನೇ ಕೊಟ್ಟರು ನಮ್ಮ ಮಗಳಿಗೆ ತಾನೇ, ಬೇರೆ ಇನ್ಯಾರಿಗೂ ಕೊಡ್ತೀವಾ ಹೇಳು? ಅಪ್ಪ ಅಮ್ಮ, ನಾನು ಹೇಳೋದನ್ನ ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ವಿಷಯದಲ್ಲಿ ನೀವು ನನಗೆ ಕೊಡೋದು ಅದ್ರ ಬಗ್ಗೆ ಅಲ್ಲ. ಪ್ರಮೋದ್ ಮನೆಯವರು ಏನಾದರೂ ಒಂದು ಕಾರಣ ಇಟ್ಕೊಂಡು ಪದೇ ಪದೇ ಈ ರೀತಿ ಬೇಡಿಕೆಗಳನ್ನು ಇಡ್ತಾ ಇರೋದು ನನಗಿಷ್ಟ ಆಗ್ತಿಲ್ಲ. ನಿಧಿ, ನೀನು ಈ ಯೋಚನೆಗಳನ್ನೆಲ್ಲ ಬಿಟ್ಟು, ಪ್ರಮೋದ್ ಎಷ್ಟು ಒಳ್ಳೆ ಹುಡುಗನ ಜೊತೆ ನಿನ್ನ ಮದುವೆ ಆಗ್ತಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಖುಷಿಯಾಗಿರು, ನಿನ್ನ ಮದುವೆ ತಯಾರಿ ಮಾಡ್ಕೋ, ಖುಷಿಯಾಗಿರು ಮಗಳೇ. ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇದೀಯ ನೀನು. ಅಪ್ಪ, ಪ್ರಮೋದ್ಗೆ ಇದೆಲ್ಲ ಗೊತ್ತೋ ಇಲ್ವೋ, ನಾವ್ಯಾಕೆ ಇದನ್ನೆಲ್ಲ ಪ್ರಮೋದ್ ಹತ್ರ ಹೇಳ್ಬಾರ್ದು? ನಿಧಿ, ಹಾಗೆ ಮಾತ್ರ ಮಾಡಕ್ಕೆ ಹೋಗಬೇಡ. ಪ್ರಮೋದ್ ನೀನು ಮದುವೆ ಆಗ್ತಾ ಇರೋ ಹುಡುಗ. ಒಂದು ವೇಳೆ ನೀನು ಇದನ್ನೆಲ್ಲ ಹೋಗಿ ಅವನ ಹತ್ರ ಹೇಳಿ, ಅವನು ಆಮೇಲೆ ಬೇಜಾರು ಮಾಡಿಕೊಂಡು ಅವ್ರ ಮನೆಯವ್ರ ಹತ್ರ ಹೇಳಿ ಅವರು ಎಲ್ಲ ಬೇಜಾರಾಗ್ಬಿಟ್ರೆ ಏನು ಮಾಡೋದು? ಆದರೆ ಅಮ್ಮ ಅಪ್ಪ, ನೀವು ನನಗೋಸ್ಕರ ಇಷ್ಟೊಂದು ಹೊರೆನ ತಲೆ ಮೇಲೆ ಹಾಕೊಳ್ತಾ ಇರೋದು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಈ ಮದುವೆಗೆ ನೀವು ಅಂದ್ಕೊಂಡಿದ್ರಕ್ಕಿಂತ ಜಾಸ್ತಿ ಹಣ ಖರ್ಚಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದೇ ಹಣನ ಇಟ್ಕೊಂಡ್ರೆ ಮುಂದೆ ನಿಮ್ಗೆ ಏನಕ್ಕಾದರೂ ಬರ್ತಿತ್ತಲ್ವಾ? ನೋಡಿ ನಿಧಿ, ನಾವು ಎಷ್ಟೇ ಖರ್ಚು ಮಾಡಲಿ, ಏನೇ ಮಾಡಲಿ, ಅದೆಲ್ಲ ನಾವು ಮಾಡ್ತಾ ಇರೋದು ನಮ್ಮ ಮಗಳಿಗೋಸ್ಕರ. ಹಾಗಾಗಿ ನಮಗೆ ಏನೂ ತೊಂದರೆ ಇಲ್ಲ, ಏನೂ ಬೇಜಾರಿಲ್ಲ. ನೀನು ಇದ್ರ ಬಗ್ಗೆ ಎಲ್ಲ ಅತಿ ಯೋಚನೆ ಮಾಡಬೇಡಮ್ಮ. ನೀನು ನಿನ್ನ ಮದುವೆ ಬಗ್ಗೆ ಖುಷಿಯಾಗಿರು, ಅಷ್ಟೇ ನಮಗೆ ಬೇಕಾಗಿರೋದು. ನಿಧಿ ತಂದೆ ತಾಯಿಗೆ ಅರ್ಥ ಮಾಡ್ಸೋಕೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳ ತಂದೆ ತಾಯಿ ಈ ವಿಷಯಗಳನ್ನೆಲ್ಲ ಇಗ್ನೋರ್ ಮಾಡಿಬಿಡು ಅಂತಾನೆ ಅವಳಿಗೆ ಹೇಳ್ತಾ ಬರ್ತಾರೆ. ಹಾಗಾಗಿ ನಿಧಿ ತಾನೇ ಇದ್ರ ಬಗ್ಗೆ ಎಲ್ಲ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಈ ವಿಷಯದ ಬಗ್ಗೆ ತಂದೆ ತಾಯಿ ಹತ್ರ ಏನೂ ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾಳೆ. ಕೆಲವು ದಿನಗಳಾದ್ಮೇಲೆ ನಿಧಿಗೆ ಅವಳ ನಾದಿನಿ ಪ್ರಿಯಾ ಫೋನ್ ಮಾಡ್ತಾಳೆ. ಹಲೋ ಅತ್ಗೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪ್ರಿಯಾ, ನೀನು ಹೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಿ ಅದಕ್ಕೆ. ನಾನು ನಿಮಗೆ ಯಾಕೆ ಕಾಲ್ ಮಾಡಿದೆ ಅಂದರೆ, ಈ ಬರೋ ಸ್ಯಾಟರ್ಡೇ ನನ್ನ ಬರ್ಡೇ ಪಾರ್ಟಿ ಇದೆ. ಹಾಗಾಗಿ ನಿಮ್ಮನ್ನ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ನೀವು ಮಿಸ್ ಮಾಡದೆ ಬರಬೇಕು. ಖಂಡಿತ ಬರ್ತೀನಿ ಪ್ರಿಯಾ. ಹಾಗೆ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಬರ್ಡೇ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ನೀವು ಬರಬೇಕಿದ್ರೆ ಹೇಗೂ ಗಿಫ್ಟ್ ಅಂತೂ ತಂದೆ ತರ್ತೀರಾ ಅಂತ ಗೊತ್ತು. ಅದಕ್ಕೇ ಮೊದಲೇ ನಿಮಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ನೋಡಿ ಅದಕ್ಕೆ ನೀವು ತರೋ ಗಿಫ್ಟು ಸಾದಾ ಸೀದಾ ಆಗಿರಬಾರ್ದು, ತುಂಬ ಕಾಸ್ಟ್ಲಿ ಗಿಫ್ಟ್ ಆಗಿರಬೇಕು. ಆಮೇಲೆ ಸಾದಾ ಸೀದಾ ಕಡಿಮೆ ರೇಟಿಂದೆಲ್ಲ ಏನಾದರೂ ತಂದು ನನ್ನ ಫ್ರೆಂಡ್ಸ್ ಎದುರಿಗೆ ನನಗೆ ಅವಮಾನ ಆಗೋ ಹಾಗೆ ಮಾಡಬೇಡಿ. ನೋಡಿ ಪ್ರಿಯಾ, ಗಿಫ್ಟ್ ಅಂದಮೇಲೆ ಅದಕ್ಕೆ ಆಗಿರೋ ಒಂದು ಬೆಲೆ ಇರುತ್ತೆ. ಅದನ್ನು ಯಾರೇ ಆಗಲಿ ನಮಗೆ ಪ್ರೀತಿಯಿಂದ ತಂದು ಕೊಟ್ಟಿರ್ತಾರೆ. ಅದಕ್ಕೆ ನಾವು ಜಾಸ್ತಿ ರೇಟಿಂದು ಕಡಿಮೆ ರೇಟಿಂದು ಅಂತ ಬೆಲೆ ಕಟ್ಟಬಾರ್ದು. ನೋಡಿ ಅದಕ್ಕೆ ನೀವು ಅದು ಹೇಗೆ ಯೋಚನೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಗಿಫ್ಟ್ ಅದು ಎಷ್ಟು ಕಾಸ್ಟ್ಲಿದಾಗಿರುತ್ತೋ ಅದಕ್ಕೆ ತಕ್ಕನಂಗೆ ಅದಕ್ಕೆ ಬೆಲೆ ಇರುತ್ತೆ. ನೋಡಿ ಅದಕ್ಕೆ ನನ್ನ ಬರ್ಡೇಗೆ ನೀವು ಕಾಸ್ಟ್ಲಿ ಡ್ರೆಸ್ ಅಥವಾ ಕಾಸ್ಟ್ಲಿದು ಮೊಬೈಲ್ ಅಥವಾ ಒಂದು ಒಳ್ಳೆ ಡೈಮಂಡ್ ರಿಂಗ್, ಇವು ಮೂರಲ್ಲಿ ಯಾವುದಾದ್ರೂ ನೀವೇ ಸೆಲೆಕ್ಟ್ ಮಾಡಿ ನನಗೆ ಗಿಫ್ಟ್ ಮಾಡಿ.
ಆವಾಗ ನಾನು ನನ್ನ ಫ್ರೆಂಡ್ಸಿಗೆಲ್ಲ ನನ್ನ ಅತ್ತಿಗೆ ಆಗೋರು ನನಗೆ ಇಂಥ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೋದು. ಪ್ರಿಯಾ, ನೀನು ಯಾಕೋ ಸ್ವಲ್ಪ ಜಾಸ್ತಿನೇ ಡಿಮಾಂಡ್ ಮಾಡ್ತಾ ಇದೀಯಾ ಅಂತ ಅನ್ಸುತ್ತೆ. ನೋಡು ಪ್ರಿಯಾ, ನಾನು ಗಿಫ್ಟ್ ಅಂತೂ ತರ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನನ್ನಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ತರ್ತೀನಿ ಹೊರತು ನೀನು ಹೇಳಿದ್ದನ್ನು ತರೋಕ್ಕಾಗಲ್ಲ. ಅರ್ಥ ಆಯ್ತಾ? ಇಲ್ಲ ಅದಕ್ಕೆ ನೀವು ನಾನು ಹೇಳಿದ ಗಿಫ್ಟ್ ತರಲಿಲ್ಲ ಅಂದರೆ ನೀವು ನನ್ನ ಬರ್ಡೇ ಪಾರ್ಟಿಗೂ ಬರೋ ಅವಶ್ಯಕತೆ ಇಲ್ಲ. ಅಷ್ಟೇ, ಬಾಯ್. ಹಲೋ ಪ್ರಿಯಾ, ನಾನು ಹೇಳೋದು ಕೇಳೋ. ಛೇ, ಇವಳು ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊಳ್ದೆ ಕಾಲ್ ಕಟ್ ಮಾಡಿಬಿಟ್ಲಲ್ಲ. ನನಗೆ ಏನು ಮಾಡಲಿ? ಇನ್ನೇನು ಮಾಡೋದು? ಅಪ್ಪ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಆದರೂ ಅವಳು ಮಾತಾಡಿದ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಛೇ. ನಿಧಿ ಹೋಗಿ ತಂದೆ ತಾಯಿ ಹತ್ರ ಈ ವಿಷಯ ಹೇಳ್ತಾಳೆ. ಮಾರನೇ ದಿನನೇ ನಿಧಿ ತಂದೆ ಪ್ರಿಯಾಗೆ ಗಿಫ್ಟ್ ಕೊಡೋಕ್ಕೋಸ್ಕರ ಒಂದು ಹೊಸ ಫೋನ್ ತಗೊಂಡು ಬರ್ತಾರೆ. ಇದೆಲ್ಲ ನಿಧಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲ್ಲ. ನಿಧಿಗೆ ಮೊದಲನೇ ದಿನದಿಂದನೇ ಅವಳ ಗಂಡನ ಮನೆಯವರ ಕೆಲವು ಮಾತುಗಳು ಇಷ್ಟ ಆಗ್ತಾ ಇರಲ್ಲ. ದಿನ ಕಳೀತಾ ಅವಳ ಗಂಡನ ಮನೆಯವರ ವರ್ತನೆಯಿಂದ ಇವಳಿಗೆ ಅವ್ರ ಮೇಲಿರೋ ಅಸಮಾಧಾನ ಹೆಚ್ಚಾಗ್ತಾನೆ ಹೋಗ್ತಾ ಇರತ್ತೆ. ಆದರೆ ಈ ಸಲ ಅಂತೂ ಅವಳ ನಾದ್ನಿ ಆಗೋ ಪ್ರಿಯಾ ಡಿಮಾಂಡ್ ಮಾಡಿ ನನಗೆ ಇಂಥದ್ದೇ ಮೊಬೈಲ್ ಬೇಕು, ಇಷ್ಟು ರೇಟಿಂದೇ ಬೇಕು ಅಂತ ಕೇಳಿರ್ತಾಳೆ. ಅಪ್ಪ, ನೀವು ಹೇಗಿದೆಲ್ಲ ಸರಿ ಅಂತ ಹೇಳ್ತಿದ್ದೀರಾ? ನೀವು ಪ್ರಿಯಾಗೋಸ್ಕರ ಈ ಮೊಬೈಲ್ ಯಾಕೆ ತರಕ್ಕೆ ಹೋದ್ರಿ? ಯಾಕೆ ಅಂದರೆ ಅವಳು ನಿನ್ನ ನಾದ್ನಿ ಆಗೋಳು, ನಿನ್ಗೊಂಥರ ತಂಗಿ ಇದ್ದ ಹಾಗೆ. ಹಾಗಿರುವಾಗ ಈ ಒಂದು ಮೊಬೈಲ್ ಅವಳಿಗೆ ಗಿಫ್ಟ್ ಕೊಟ್ಟರೆ ಏನಾಯಿತು? ಹೌದು ಮಗಳೇ, ನೀನು ಮೊದಲನೇ ಸಲ ನಿನ್ನ ನಾದ್ನಿ ಹುಟ್ಟಿದ ಹಬ್ಬದ ಕಾರಣದಿಂದ ನಿನ್ನ ಗಂಡನ ಮನೆಗೂ ಮೊದಲನೇ ಸಲ ಹೋಗ್ತಾ ಇದೆಯಾ. ಖಾಲಿ ಕೈಯಲ್ಲಿ ಹೋಗೋದು ಚೆನ್ನಾಗಿ ಅನ್ಸುತ್ತಾ ಹೇಳು? ಹೌದಮ್ಮ, ಹಾಗಂತ ಅವ್ರು ಕೇಳಿದ್ದನ್ನೇ ಕೊಡಬೇಕು ಅಂತಿದ್ಯಾ? ಬರೀ ಈ ಮೊಬೈಲಾ? ಇದ್ರ ಜೊತೆ ನೀನು ಇನ್ನೂ ಏನೇನೆಲ್ಲ ರೆಡಿ ಮಾಡಿದ್ಯಾ? ಒಂದಷ್ಟು ಸ್ವೀಟ್ಸು, ಅವರಿಗೆಲ್ಲ ಗಿಫ್ಟ್ಗಳಂತೆ, ಎಷ್ಟೆಲ್ಲ ಮಾಡಿದ್ಯಾ? ಇದಕ್ಕೆಲ್ಲ ಏನು ಸ್ವಲ್ಪ ಹಣ ಆಗುತ್ತಾ? ಬೇಡಮ್ಮ, ತುಂಬ ಆಗುತ್ತೆ. ನಾನು ಈ ಸಲ ಪ್ರಮೋದ್ ಹತ್ರ ಮಾತಾಡ್ಲಾ? ಅವರು ಅವ್ರ ಮನೆಯವ್ರಿಗೆ ಏನಾದರೂ ಅರ್ಥ ಮಾಡಿಸ್ಬೋದೇನೋ? ಬೇಡ ನಿಧಿ, ಆ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ, ಚೆನ್ನಾಗಿರಲ್ಲ ನೋಡು. ನೋಡು ನಿಧಿ, ನೀನು ಅತಿ ತಲೆ ಕೆಡಿಸ್ಕೋಬೇಡ. ಇವೆಲ್ಲ ಮಾಡಲೇಬೇಕಾಗುತ್ತಮ್ಮ, ಏನು ಮಾಡೋಕ್ಕಾಗಲ್ಲ. ನೀನು ಅತಿಯಾಗಿ ಯೋಚನೆ ಮಾಡಬೇಡ, ಸುಮ್ಮನೆ ಆರಾಮಾಗಿರೋದನ್ನ ಕಲಿ. ಈ ಬೇಡದೆ ಇರೋ ಯೋಚನೆ ಎಲ್ಲ ಬಿಟ್ಟು ನಾಳೆ ಪ್ರಿಯನ್ ಬರ್ಡೇ ಪಾರ್ಟಿಗೆ ಚೆನ್ನಾಗಿ ರೆಡಿಯಾಗಿ ಹೋಗು, ಅಲ್ಲಿ ಎಲ್ಲರ ಜೊತೆ ಖುಷಿಯಾಗಿದ್ದು ಬಾ. ನಿಧಿ ಇದ್ರ ಬಗ್ಗೆ ಎಲ್ಲ ಪ್ರಮೋದ್ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿರ್ತಾಳೆ. ಆದರೆ ಅವಳ ತಂದೆ ತಾಯಿ ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಷಯಗಳನ್ನೆಲ್ಲ ಇಗ್ನೋರ್ ಮಾಡಿ ನಿಧಿ ಮಾರನೇ ದಿನ ಪ್ರಿಯಾ ಬರ್ಡೇ ಪಾರ್ಟಿಗೆ ಹೋಗೋಕೆ ರೆಡಿ ಆಗ್ತಾಳೆ. ನಿಧಿ, ರೆಡಿ ಆದ್ಯಾ? ಅವ್ರ ಮನೆಯವರಿಗೆಲ್ಲ ಕೊಡೋಕ್ಕೆ ಅಂತ ಗಿಫ್ಟ್ ಎಲ್ಲ ನಾವು ಪ್ಯಾಕ್ ಮಾಡಿ ಇಟ್ಟಿದ್ವಲ್ಲ, ಈ ಬ್ಯಾಗ್ಗಳನ್ನೆಲ್ಲ ನಾನು ಕಾರಲ್ಲಿ ಇರ್ತೀನಿ, ನೀನು ಹೋಗಿ ನಿಮ್ಮ ಅತ್ತೆಗೆ ಕೊಡು, ಆಯ್ತಾ? ಸರಿರಮ್ಮ. ಹಾಗೆ ನಿಧಿ, ಮೊದಲನೇ ಸಲ ನೀನು ನಿನ್ನ ಗಂಡನ ಮನೆ ಒಂದು ಫಂಕ್ಷನಿಗೆ ಹೋಗ್ತಾ ಇದೆಯಾ, ಅಲ್ಲಿ ಎಲ್ಲರ ಜೊತೆ ಹುಷಾರಾಗಿ ಖುಷಿಯಾಗಿ ಮಾತಾಡು. ಹೆಚ್ಚು ಕಮ್ಮಿ ಏನೂ ಮಾತಾಡಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಆಯ್ತಪ್ಪ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಸರಿ ನಿಧಿ, ಪ್ರಮೋದ್ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದು ತುಂಬ ಹೊತ್ತಾಯಿತು. ಪಾಪ ಕಾಯ್ತಾ ಅಲ್ಲಿ ಹಾಲಲ್ಲಿ ಕೂತಿದ್ದಾನೆ. ನಾನು ಬೇಗ ಈ ಬ್ಯಾಗೆಲ್ಲ ಕಾರಲ್ಲಿ ಇಡ್ತೀನಿ, ನೀನು ಬೇಗ ಹೊರಡು. ಹಾಂ, ಆಯ್ತಮ್ಮ. ಪ್ರಮೋದ್ ಜೊತೆ ಕಾರಲ್ಲಿ ಹೋಗ್ಬೇಕಿದ್ರೂ ಈ ವಿಷಯಗಳ ಬಗ್ಗೆ ಎಲ್ಲ ಅವನ ಹತ್ರ ಮಾತಾಡಬೇಕು ಅಂತ ನಿಧಿ ಅನ್ಕೋತಾಳೆ. ಆದರೆ ತಂದೆ ತಾಯಿ ಮಾತು ನೆನಪಾಗಿ ಸುಮ್ಮನಾಗ್ಬಿಡ್ತಾಳೆ. ನಿಧಿ ಪ್ರಮೋದ್ ಜೊತೆ ಬರ್ಡೇ ಪಾರ್ಟಿಗೆ ಬರ್ತಾಳೆ. ಆಲ್ರೆಡಿ ಪಾರ್ಟಿಯಲ್ಲಿ ತುಂಬ ಜನ ಗೆಸ್ಟ್ ಕೂಡ ಬಂದಿರ್ತಾರೆ. ನಿಧಿ, ನೀನು ಅದೇನೇನೋ ಗಿಫ್ಟ್ ತಂದಿದೆಯಲ್ಲ, ಅದನ್ನೆಲ್ಲ ಮೊದಲು ಅಮ್ಮನಿಗೆ ತೋರಿಸು. ಸರಿ ಅತ್ತೆ, ಇದರಲ್ಲಿ ಪ್ರಿಯಾಗೋಸ್ಕರ ತಂದಿರೋ ಮೊಬೈಲ್ ಇದೆ, ಆಮೇಲೆ ನಿಮ್ಗಳಿಗೂ ಏನೇನೋ ಗಿಫ್ಟ್ ಅಮ್ಮ ಕಳಿಸ್ಕೊಟ್ಟಿದ್ದಾರೆ, ಆಮೇಲೆ ಸ್ವೀಟ್ಸು ಇಲ್ಲಿ ಕೆಳಗಡೆ ಇದೆಲ್ಲ ಈ ಬ್ಯಾಗಲ್ಲಿದೆ, ತಗೊಳ್ಳಿ ಅತ್ತೆ. ನಿಧಿ ಅತ್ತೆ ಅದನ್ನೆಲ್ಲ ಇಸ್ಕೊಂಡು ನೋಡಿ ಮುಖನೇ ಒಂಥರ ಮಾಡ್ತಾಳೆ. ನಿಧಿ, ನಿಮ್ಮ ಮನೆಯವ್ರು ಕಳಿಸ್ಕೊಟ್ಟಿರೋ ಈ ಸ್ವೀಟ್ಗಳು ತುಂಬ ಕಡಿಮೆ ಕ್ವಾಲಿಟಿ, ಕಡಿಮೆ ರೇಟಿಂದು ಅಂತ ಅನ್ಸುತ್ತೆ. ನಮ್ಮ ಮನೇಲಿ ಇಂಥ ಸ್ವೀಟ್ ಎಲ್ಲ ತಿನ್ನಲ್ಲ ನಾವು. ಈಗೇನೋ ಆಯಿತು, ಆದರೆ ನಿಮ್ಮಪ್ಪ ಅಮ್ಮಂಗೆ ಹೇಳ್ಬಿಡು, ಮತ್ತೆ ಯಾವತ್ತಾದರೂ ಈ ರೀತಿ ಸ್ವೀಟ್ ಕಳಿಸ್ಬೇಕಿದ್ರೆ ಇಂಥ ಸ್ವೀಟ್ ಎಲ್ಲ ಕಳಿಸ್ಬೇಡಿ, ಡ್ರೈ ಫ್ರೂಟ್ಸ್ ಇರೋ ಸ್ವೀಟೇ ಕಳಿಸ್ಕೊಡಿ ಅಂತ. ಆಮೇಲೆ ನಮಗೆ ಅಂತ ಕಳಿಸಿರೋ ಈ ಗಿಫ್ಟ್ಗಳು ಅಷ್ಟೇ, ಏನಂತ ಚೆನ್ನಾಗಿಲ್ಲ. ಹೋಗ್ಲಿ ಬಿಡು, ತಂದಾಗ ಹೋಗಿದೆಯಲ್ಲ, ಈಗಿನ ಏನು ತಾನೇ ಮಾಡೋಕ್ಕಾಗುತ್ತೆ. ಈ ಸಲ ಏನೋ ಇಟ್ಕೋತೀನಿ, ಆದರೆ ಮುಂದಿನ ಸಲ ನಮ್ಗಳಿಗೆ ಗಿಫ್ಟು ಅಂತ ಏನಾದ್ರು ಕಳಿಸ್ಬೇಕಿದ್ರೆ ಸ್ವಲ್ಪ ನೋಡಿ ಮಾಡಿ, ಎಲ್ಲದರಲ್ಲೂ ಒಂದು ಸ್ಟ್ಯಾಂಡರ್ಡ್ ಇರಲಿ, ಗೊತ್ತಾಯ್ತಾ? ಏನೋ ಒಂದು ಕಡಿಮೆ ರೇಟಿಗೆ ಸಿಗತ್ತೆ ಅಂತ ಕಳಿಸ್ಕೊಟ್ಬಿಡೋದಲ್ಲ. ಎಲ್ಲ ಬಾಯ್ಬಿಟ್ಟು ಹೇಳಬೇಕು. ಸರಿ ಹೋಗು, ಅದೇನೋ ಪ್ರಿಯಾಂಗೆ ಮೊಬೈಲ್ ತಂದಿದ್ದೀನಿ ಅಂತ ಅಂದಿಯಲ್ಲ, ಅದನ್ನು ತೊಗೊಂಡೋಗಿ ಕೊಡು ಹೋಗು. ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ನಿಂತಿದ್ದಾಳೆ ನೋಡು. ಸರಿ ಅತ್ತೆ. ಪ್ರಿಯಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅದಕ್ಕೆ ನಾನು ನಿಮಗೆ ಹೇಳಿದ್ನಲ್ಲ, ಆ ಗಿಫ್ಟ್ ನೀವು ತಂದಿದ್ದೀರಾ ತಾನೇ? ಹ್ಞೂನಮ್ಮ, ತಂದಿದ್ದೀನಿ, ಇಲ್ಲೇ ಇದೆ ನೋಡು ನಿನ್ನ ಮೊಬೈಲ್, ತಗೋ. ಪ್ರಿಯಾ ಮೊಬೈಲ್ನ ತೆಗೆದ್ಬಿಟ್ಟು ನೋಡ್ತಾಳೆ. ಅಯ್ಯೋ ಅದಕ್ಕೆ, ಇದು ತುಂಬ ಹಳೆ ಮಾಡೆಲು. ಹೋಗಿ ಇದನ್ನು ತಂದಿದ್ದೀರಲ್ಲ ಅದಕ್ಕೆ, ನನಗೆ ಹೊಸ ಮಾಡೆಲ್ ಬೇಕಿತ್ತು. ಇಲ್ಲ ಪ್ರಿಯಾ, ಇದೇನು ತುಂಬ ಹಳೆ ಮಾಡೆಲ್ ಅಲ್ಲ, ಹೊಸ ಮಾಡೆಲ್ಲೇ. ಹಾಗೆ ತುಂಬ ಕಡಿಮೆ ರೇಟಿಂದು ಅಲ್ಲ, ತುಂಬ ಕಾಸ್ಟ್ಲಿ ಇದೆ ಇದು. ಏನದಕ್ಕೆ ನೀವು ತಂದಿರೋ ಮೊಬೈಲ್ನ ನೀವೇ ಹೊಗಳ್ಕೋಬೇಕು. ಇಷ್ಟು ಕಡಿಮೆ ರೇಟಿನ ಮೊಬೈಲ್ ಎಲ್ಲ ನಾನು ಯೂಸ್ ಮಾಡಲ್ಲ. ನೀವು ನನಗೆ ಮೊದಲನೇ ಸಲ ಗಿಫ್ಟ್ ತಂದು ಕೊಡ್ತಾ ಇದ್ದೀರಾ, ಅದು ಇಷ್ಟು ಚೀಪ್ ಆಗಿರೋ, ಇಷ್ಟು ಕಡಿಮೆ ರೇಟಿಂಗ್ ಕೊಡೋದಾ? ನನ್ನ ಫ್ರೆಂಡ್ಸ್ ಎದುರಿಗೆಲ್ಲ ನನ್ನ ಮರ್ಯಾದೆ ತೆಗೆದ್ಬಿಟ್ರಿ ಅದಕ್ಕೆ ನೀವು.
ಏನು ಅದಕ್ಕೆ ನಾನು ನೀವು ಜೋರಾಗಿ ಏನೋ ಮಾತಾಡ್ತಾ ಇದ್ದೀರಾ? ಏನು ವಿಷಯ? ಅಣ್ಣ ನೋಡೋಣ, ಅದಕ್ಕೆ ನನಗೆ ಎಂಥ ಮೊಬೈಲ್ ತಂದಿದ್ದಾರೆ. ನನಗೆ ಇವ್ರು ತಂದಿರೋ ಮೊಬೈಲ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಹಾಗೆಲ್ಲ ಹೇಳಬಾರ್ದು ಪ್ರಿಯಾ. ಈಗ ಈ ಮೊಬೈಲ್ನ ಇಟ್ಕೋ, ಮದುವೆ ಟೈಮಲ್ಲಿ ನಿಮ್ಮ ಅತ್ತಿಗೆ ನಿನಗೆ ಇನ್ನೊಂದು ಒಳ್ಳೆ ಮೊಬೈಲ್ ಕೊಡಿಸ್ತಾಳೆ, ಆಯಿತಾ? ಸರಿ ಅಣ್ಣ, ನೀನು ಹೇಳ್ತಾ ಇದೀಯ ಅಂತ ಇಟ್ಕೊಳ್ತೀನಿ ಅಷ್ಟೇ. ಪ್ರಮೋದ್ ಮಾತು ನಿಧಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವನು ತನ್ನ ತಂಗಿಗೆ ಅರ್ಥ ಮಾಡಿಸೋದು ಬಿಟ್ಟು ಈಗ ಈ ಮೊಬೈಲ್ ಇಟ್ಕೋ, ಮದುವೆ ಟೈಮಲ್ಲಿ ನಿಮ್ಮ ಅತ್ತಿಗೆ ಇನ್ನೊಂದು ಮೊಬೈಲ್ ಕೊಡಿಸ್ತಾಳೆ ಅಂತ ಹೇಳ್ಬಿಡ್ತಾನೆ. ಪ್ರಮೋದ್, ನಾನೀಗ ಪ್ರಿಯಂಕ್ ಕೊಟ್ಟಿರೋ ಮೊಬೈಲ್ ಏನು ಕಡಿಮೆ ರೇಟಿಂದಲ್ಲ, ಅದು ಕಾಸ್ಟ್ಲಿ ಮೊಬೈಲೇ, ಹೊಸ ಮಾಡೆಲೇ. ನೀವು ಅವಳಿಗೆ ಅರ್ಥ ಮಾಡಿಸೋದು ಬಿಟ್ಟು ಈಗ ಇದನ್ನ ಇಟ್ಕೋ, ಮದುವೆ ಟೈಮಲ್ಲಿ ಇನ್ನೊಂದು ಮೊಬೈಲ್ ಕೊಡಿಸ್ತಾಳೆ ನಿಮ್ಮ ಅತ್ತಿಗೆ ಅಂತ ಹೇಳ್ಬಿಟ್ರಲ್ಲ. ಹೋಗ್ಲಿ ಬಿಡು ನಿಧಿ, ಅವಳು ಇನ್ನೂ ಚಿಕ್ಕ ಹುಡುಗಿ, ಹೋಗ್ತಾ ಹೋಗ್ತಾ ಎಲ್ಲ ತಿಳ್ಕೊಳ್ತಾಳೆ. ಏನೋ ಚಿಕ್ಕ ಹುಡುಗಿನ? ನೀವು ಹೇಳೋಷ್ಟು ಚಿಕ್ಕ ಹುಡುಗಿ ಏನಲ್ಲ ಪ್ರಮೋದ್. ಅವಳೀಗ 21 ವರ್ಷದ ಹುಡುಗಿ. ಅವಳು ನಿನ್ನ ನಾದ್ನಿ ನಿಧಿ, ಅವಳಿಗೆ ನಿನ್ನ ಹತ್ರ ಏನು ಕೇಳೋ ಹಕ್ಕು ಇಲ್ವಾ? ಪ್ರೀತಿ ವಿಶ್ವಾಸ ಇರೋ ಜಾಗದಲ್ಲಿ ಏನು ತಾವಾಗೆ ಕೇಳೋ ಅವಶ್ಯಕತೆನೇ ಇರಲ್ಲ ಪ್ರಮೋದ್. ನೋಡಿ, ನೀವು ಹೇಳೋ ಹಾಗೆ ಮದುವೆ ಟೈಮಲ್ಲಿ ನಾನು ಪ್ರಿಯನಿಗೆ ಯಾವುದೇ ಮೊಬೈಲು ಗಿಫ್ಟ್ ಕೊಡೋದಿಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ ನೋಡಿ. ಹೋಗ್ಲಿ ಬಿಡು ನಿಧಿ, ಈ ವಿಷಯ ಎಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ನಮ್ಮಮ್ಮ ನೋಡ್ಕೊಳ್ತಾರೆ, ಆಯ್ತಾ? ಇಲ್ಲ, ನನ್ನಿಂದ ಆಗಲ್ಲ. ನಾನು ಇವತ್ತೇ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಇನ್ನು ಮುಂದೆ ನಮ್ಮ ಅಪ್ಪ ಅಮ್ಮ ನಿಮ್ಗಳ ಯಾವುದೇ ಬೇಡಿಕೆನೂ ಪೂರೈಸಲ್ಲ. ನಿಧಿ, ನೀನು ಯಾಕೆ ಈ ವಿಷಯದ ಬಗ್ಗೆ ಎಲ್ಲ ಅತಿ ತಲೆ ಕೆಡ್ಸ್ಕೊಳ್ತಾ ಇದೆಯಾ? ಇದನ್ನೆಲ್ಲ ದೊಡ್ಡವ್ರಿಗೆ ಬಿಡು, ಅವ್ರು ನೋಡ್ಕೊಳ್ತಾರೆ. ಇಲ್ಲ, ಇನ್ನು ನನ್ನಿಂದ ಸುಮ್ಮನಿರಕ್ಕಾಗಲ್ಲ. ನಾನು ನೋಡ್ತಾನೆ ಇದ್ದೀನಿ, ಪದೇ ಪದೇ ನಿಮ್ಗಳ ಕಡೆಯಿಂದ ಒಂದಲ್ಲ ಒಂದು ಡಿಮ್ಯಾಂಡ್ ಬರ್ತಾನೆ ಇದೆ. ಒಂದ್ಸಲ ಒಡವೆ, ಒಂದ್ಸಲ ಗಿಫ್ಟು, ಒಂದ್ಸಲ ಸ್ವೀಟು, ಬಟ್ಟೆ, ಅದು ಇದು. ಅದರಲ್ಲೂ ಮತ್ತೆ ನಮಗೆ ಅಂಥದ್ದೇ ಆಗಬೇಕು, ಇಂಥದ್ದೇ ಆಗಬೇಕು, ಕಾಸ್ಟ್ಲಿದೇ ಆಗಬೇಕು ಅನ್ನೋದು ಬೇರೆ. ಹೋಗ್ಲಿ, ಕೇಳಿದ್ದನ್ನೆಲ್ಲ ತಂದ್ಕೊಟ್ರೆ ಅದರಲ್ಲೂ ಮತ್ತೆ ಕೊಂಕು. ಇದು ಹಂಗಿದೆ ಹಿಂಗಿದೆ, ನಮಗೆ ಅಂಥದ್ದು ಬೇಕಿತ್ತು, ಇಂಥದ್ದು ಬೇಕಿತ್ತು. ಯಾವಾಗಲೂ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಇಲ್ಲಿವರೆಗೂ ಏನೂ ಮಾತಾಡದೆ ಸುಮ್ಮನೆ ಇದ್ದೆ. ಯಾಕಂದ್ರೆ ನಮ್ಮಪ್ಪ ಅಮ್ಮನ ಸಂಸ್ಕಾರ ನನಗೆ ಅಡ್ಡ ಬರ್ತಾ ಇತ್ತು. ಆದರೆ ಇನ್ನು ನನ್ನಿಂದ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಫಂಕ್ಷನಿಗೆ ಬಂದಿರೋ ಎಲ್ಲರ ಗಮನ ನಿಧಿ ಮತ್ತೆ ಪ್ರಮೋದ್ ಮಾತಿನ ಕಡೆ ಹೋಗುತ್ತೆ. ನಿಧಿ, ಮೊದಲನೇ ಸಲ ನೀನು ನಿನ್ನ ಗಂಡನ ಮನೇಲಿ ಆಗ್ತಿರೋ ಒಂದು ಫಂಕ್ಷನಿಗೆ ಬಂದಿದ್ಯಾ. ಈಗ ಬಂದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ ನಿನಗೆ. ತಾನು ಮದುವೆ ಆಗಬೇಕಾಗಿರೋ ಹುಡುಗನ ಜೊತೆ, ಅವ್ರ ಮನೆಯವ್ರ ಜೊತೆ ಈ ರೀತಿ ನಡ್ಕೋತಾರ ಯಾರಾದರೂ? ನೋಡಿ, ಎಲ್ಲಿ ಯಾರ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ನೀವು ನನಗೆ ಹೇಳಕ್ ಬರ್ದೇ ಇದ್ರೇನೆ ಒಳ್ಳೇದು. ನನಗೆ ಹೇಳ್ತಿರಲ್ಲ ಯಾರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿದ್ಯಾ? ಯಾರು ತಾನೇ ತನ್ನ ಸೊಸೆ ಆಗೋಳು ತವ್ರ ಮನೆಯಿಂದ ಕಳಿಸಿರೋ ಗಿಫ್ಟ್ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಾರೆ? ಇಷ್ಟು ಕೀಳಾಗಿ ಮಾತಾಡಿದ್ರಿ ನೀವು ನಮ್ಮ ಅಪ್ಪ ಅಮ್ಮ ಕಳಿಸ್ಕೊಟ್ಟಿರೋ ಗಿಫ್ಟ್ಗಳ ಬಗ್ಗೆ? ಹೇಳಿ ನೋಡೋಣ. ನನಗೆ ಹೇಳ್ತಿರಲ್ಲ, ನೀವು ನಿಮ್ಮ ಮಗಳಿಗೆ ಎಷ್ಟು ಒಳ್ಳೆ ಸಂಸ್ಕಾರ ಕಳಿಸ್ಕೊಟ್ಟಿದ್ದೀರಾ. ಅವಳು ನೋಡಿದ್ರೆ ಬಾಯಿ ಬಿಟ್ಟು ನನಗೆ ಇಷ್ಟು ರೇಟಿಂದು ಇಂಥದ್ದೇ ಗಿಫ್ಟ್ ತರಬೇಕು ಅಂತ ಹೇಳ್ತಾಳೆ. ಆ ಒಳ್ಳೆ ಗಿಫ್ಟೇ ನಾವು ತಂದ್ಕೊಟ್ರು ಎಲ್ಲರೆದ್ರಿಗೆ ಅದು ಹಂಗಿದೆ ಹಿಂಗಿದೆ ಅಂತ ನಮಗೆ ಅವಮಾನ ಮಾಡ್ತಾಳೆ. ಇದಾ ನೀವು ನಿಮ್ಮ ಮಗಳಿಗೆ ಹೇಳ್ಕೊಟ್ಟಿರೋದು? ನನಗೆ ಹೇಳ್ತಿರಲ್ಲ. ಎದುರುಗಡೆ ಇರೋರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಬಾಯಿ ಬಿಟ್ಟು ಕಾಸ್ಟ್ಲಿದು ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಹೇಳ್ತಿರಲ್ಲ. ಏನು ಹೇಳ್ಬೇಕು ನಿಮ್ಗಳಿಗೆ? ಬಾಯಿ ಮುಚ್ಚೋ. ನನ್ನ ಮಗಳ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಯಾಕೆ ಮಾತಾಡಬಾರ್ದು? ನಿಮ್ಮ ಮಗಳ ಬಗ್ಗೆ ಅದು ಇರೋ ವಿಷಯ ಹೇಳಿದ್ರೆ ನಿಮಗೆ ಹೊಟ್ಟೆಲಿ ಉರಿ ಬಿದ್ದುಬಿಡ್ತಲ್ಲ. ಅದೇ ನೀವು ನಿಮ್ಮ ಮಗಳು ನನ್ನ ಹತ್ರ ಆರ್ಡರ್ ಮಾಡ್ತಿದ್ರಲ್ಲ, ಅಂಥದ್ದೇ ಗಿಫ್ಟ್ ತಗೊಂಬಾ, ಇಂಥದ್ದೇ ತಗೊಂಡ್ಬಾ, ಸ್ವೀಟ್ ಅಂಥದ್ದೇ ಆಗಿರಬೇಕು, ಸೀರೆ ಇಂಥದ್ದೇ ಆಗಿರಬೇಕು. ಆಮೇಲೆ ನೀವು ನನಗೆ ಹೇಳ್ತಿದ್ರಲ್ಲ, ನನ್ನ ಇಷ್ಟ ಕಷ್ಟ ಏನು ಕೇಳಿದೆ, ಕೆಲಸ ಬಿಟ್ಬಿಡು, ಮನೆ ಕೆಲಸನ ಕಲ್ತ್ಕೋ, ಮದುವೆ ಆದಮೇಲೂ ನೀನು ಇದನ್ನೇ ಮಾಡಬೇಕಲ್ವಾ, ಹಾಗಾಗಿ ಈಗಲೇ ಕೆಲಸ ಬಿಟ್ಟು ಮನೆ ಕೆಲಸ ಕಲ್ತ್ಕೋ ಅಂತೆಲ್ಲ ನನಗೆ ಹೇಳಿದ್ರಲ್ಲ. ನಾನು ಇನ್ನೊಬ್ರು ಮನೆ ಹೆಣ್ಮಗಳು ಅನ್ನೋದು ನಿಮಗೆ ಅರ್ಥ ಆಗಲಿಲ್ವಾ? ನೆನಪಾಗ್ಲಿಲ್ವಾ ಅವಾಗ? ನಿಧಿ, ನಮ್ಮಮ್ಮನ ಹತ್ರ ನೀನು ಈ ರೀತಿ ಎಲ್ಲ ಮಾತಾಡಬೇಡ, ಗೊತ್ತಾಯ್ತಾ? ನಿಮ್ಮಮ್ಮನ ಹತ್ರ ನಾನು ಒಂದು ಸ್ವಲ್ಪ ಈ ರೀತಿ ಮಾತಾಡಿದ್ಕೆ ನಿಮಗೆ ಇಷ್ಟು ಕೋಪ ಬಂತಲ್ಲ. ಅದೇ ನಿಮ್ಮಮ್ಮ ನಮ್ಮ ಅಪ್ಪ ಅಮ್ಮನ ಕಷ್ಟ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಪದೇ ಪದೇ ಫೋನ್ ಮಾಡಿ ಅದು ಬೇಕು ಇದು ಬೇಕು, ಅದು ಕೊಡಿ ಇದು ಕೊಡಿ, ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂತ ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ರು. ಅವಾಗ ನಿಮಗೆ ನಮ್ಮ ಅಪ್ಪ ಅಮ್ಮನ ಕಷ್ಟದ ಬಗ್ಗೆ ಅರ್ಥ ಆಗಲಿಲ್ಲ. ಇದೇನು ಬರೀ ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಮಾತ್ರ ಆಗ್ತಿದ್ಯಾ? ಎಲ್ಲರ ವಿಷಯದಲ್ಲೂ ಇದೆಲ್ಲ ಸಾಮಾನ್ಯವಾಗಿ ಆಗುತ್ತೆ. ಹೆಣ್ಣಿನ ಕಡೆಯವರು ಅಂದಮೇಲೆ ಇದೆಲ್ಲ ಮಾಡಲೇಬೇಕು. ಇದರಲ್ಲೇನು ಹೊಸ ವಿಷಯ ಇದೆ? ನೋಡಿ, ಎಲ್ಲ ನೀವು ತಿಳ್ಕೊಂಡು ಹಾಗೇ ಇಲ್ಲ. ನಮ್ಮ ಸಮಾಜ ಬದಲಾಗ್ತಾ ಇದೆ. ಹೆಣ್ಮಕ್ಳು ಕೂಡ ಮೊದಲು ನಂಗಿಲ್ಲ. ಮುಕ್ಕಾಲು ಭಾಗ ಹೆಣ್ಮಕ್ಳು ಚೆನ್ನಾಗಿ ಓದಿ ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಾರೆ. ನಿಮ್ಮಂಥವ್ರು ಮಾಡೋ ದಬ್ಬಾಳಿಕೆನೆಲ್ಲ ಸಹಿಸ್ಕೊಳ್ಳೋ ಅವಶ್ಯಕತೆ ಹೆಣ್ಮಕ್ಳಿಗೂ ಇಲ್ಲ. ಅಂದಮೇಲೆ ಅವ್ರ ತಂದೆ ತಾಯಿ ಯಾಕೆ ಸಹಿಸ್ಕೋಬೇಕು? ಹಾಗಾಗಿ ಇಂಥ ನಡವಳಿಕೆನೆಲ್ಲ ನಾನು ಸಹಿಸ್ಕೊಳ್ಳಲ್ಲ, ನನ್ನಿಂದ ಸಾಧ್ಯನೂ ಇಲ್ಲ. ನಾನು ಇದನ್ನೆಲ್ಲ ವಿರೋಧ ಮಾಡೇ ಮಾಡ್ತೀನಿ. ನಿಧಿ, ಈ ವಿಷಯನೆಲ್ಲ ನಾವು ಮಾಡ್ತಾ ಇರದೆ ಇದನ್ನ ದೊಡ್ಡವ್ರ ಮೇಲೆ ಬಿಟ್ಟರೆ ಒಳ್ಳೇದು. ಅಂದ್ರೆ ಮದುವೆ ಆಗ್ತಿರೋದು ನಾನು ನೀವು ಅಂದಮೇಲೆ ಇಲ್ಲಿ ನಿರ್ಧಾರಗಳನ್ನ ತಗೊಳ್ಳೋಕೆ ದೊಡ್ಡವ್ರ ಮೇಲೆ ಯಾಕೆ ಬಿಡಬೇಕು? ನಿರ್ಧಾರ ನಾವೇ ತಾನೇ ತಗೋಬೇಕು. ಸದ್ಯ ನಾನು ಮದುವೆ ಆಗೋ ಗಂಡನ ಮನೆಯವರ ಮೆಂಟಾಲಿಟಿ, ಗುಣ, ಸ್ವಭಾವ, ಅವ್ರ ಉದ್ದೇಶ ಇದೆಲ್ಲ ನನಗೆ ಮದುವೆಗಿನ ಮೊದಲೇ ಗೊತ್ತಾಯ್ತು.
ಮದುವೆ ಆದಮೇಲೆ ಗೊತ್ತಾಗಿದ್ರೆ ನಾನು ಏನು ಮಾಡಬೇಕಿತ್ತು. ಆಮೇಲೂ ನೀವೇನು ಸುಮ್ಮನೆ ಆಗ್ತಿರ್ಲಿಲ್ಲ, ತೃಪ್ತಿ ಆಗ್ತಿರ್ಲಿಲ್ಲ ನಿಮಗೆ. ದಿನ ದಿನ ಒಂದಲ್ಲ ಒಂದು ಬೇಡಿಕೆಗಳು ಇದ್ದೇ ಇರ್ತಾ ಇತ್ತು. ಆವಾಗ ನಾನೇನು ಮಾಡಬೇಕಿತ್ತು, ನಮ್ಮ ಅಪ್ಪ ಅಮ್ಮ ಏನು ಮಾಡಬೇಕಿತ್ತು? ನೋಡು, ಇದು ಇದು ಈಗಿನ ಕಾಲದ ಹುಡುಗಿರ ಹಣೆ ಬರ. ಹೌದು, ನಾವು ಈಗಿನ ಕಾಲದ ಹೆಣ್ಮಕ್ಳು. ನಮ್ಗಳಿಗೆ ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಇದೆ. ಅದಕ್ಕೆ ನಾನು ಈ ಸಂಬಂಧನ ಇವತ್ತೇ ಮುರಿತಾ ಇದ್ದೀನಿ. ಇಂಥ ಮನೆಗೆ ಮದುವೆ ಆಗಿ ಸೊಸೆಯಾಗಿ ಹೋಗೋಕ್ಕೆ ನನಗಿಷ್ಟ ಇಲ್ಲ. ನೀನು ಅದು ಏನು ಅನ್ಕೊಂಡ್ಬಿಟ್ಟಿದ್ಯೋ, ನೀನು ಈ ಥರ ಸೆಟಲ್ ಆಗಿರೋ ಮದುವೆನ ಮುರಿತಾ ಇದೆಯಲ್ಲ, ಮುಂದೆ ನಿನ್ನನ್ನು ಯಾರೇ ಮದುವೆ ಆಗ್ತಾರೆ? ಬದಲಾಗ್ತಾ ಇರೋ ಈ ಸಮಾಜದಲ್ಲಿ ಮನೆಗೆ ಬರ್ತಾ ಇರೋ ಸೊಸೆನ ಒಂದು ವಸ್ತುವಾಗಿ ನೋಡದೆ ತಮ್ಮ ಮನೆ ಲಕ್ಷ್ಮಿ, ತಮ್ಮ ಮಗಳು ಅನ್ನೋ ರೀತಿಲಿ ನೋಡೋವಂಥ ಕುಟುಂಬ ಇರ್ಬೋದಲ್ವಾ? ಯಾಕಿರಲ್ಲ? ಅಂಥ ಜನ ಕೂಡ ಈ ಸಮಾಜದಲ್ಲಿ ಇದ್ದಾರೆ. ನೀವು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ನಿಜ ಬಣ್ಣ ಗೊತ್ತಾದ್ಮೇಲೆ ನಿಮ್ಮ ಮಗನ ಮದುವೆ ಆಗೋಕ್ಕೆ ಯಾವ ಹುಡುಗಿ ಒಪ್ಕೋತಾಳೆ? ಮದುವೆ ಆದರೂ ನಿಮ್ಮ ಮನೇಲಿ ಇರೋಕೆ ಯಾವ ಹುಡುಗಿ ಇಷ್ಟಪಡ್ತಾಳೆ? ಈಗ ಆಗಿರೋದ್ರ ಬಗ್ಗೆ ನನಗೆ ಇವತ್ತಾಗಲಿ ಮುಂದಾಗಲಿ ಯಾವತ್ತೂ ನನಗೆ ಒಂದು ಸ್ವಲ್ಪನೂ ಬೇಸರ ಇರಲ್ಲ. ಯಾಕಂದರೆ ನಾನು ಇವತ್ತು ಏನು ನಿರ್ಧಾರ ತಗೊಂಡಿದ್ದೀನೋ, ಏನು ಮಾಡಿದ್ದೀನೋ ಸರಿಯಾಗೇ ಮಾಡಿದ್ದೀನಿ. ನಿಧಿ ಮಾತುಗಳನ್ನು ಕೇಳಿ ಅಲ್ಲಿ ಪಾರ್ಟಿಲಿ ಬಂದವರು ಎಲ್ಲರೂ ಚಪ್ಪಾಳೆ ತಟ್ತಾರೆ. ನಿಧಿಯ ಧೈರ್ಯನ ನೋಡಿ ಅಲ್ಲಿ ಬಂದಿರೋ ಎಲ್ಲ ಹೆಣ್ಮಕ್ಳಿಗೂ ಅವಳ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಹಾಗೆ ಒಂದು ಪ್ರೇರಣೆ ಕೂಡ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.